ಯೆಹೋಶುವ ಅಧ್ಯಾಯ 5. ಯೋರ್ದನಿನ ಪಶ್ಚಿಮದಲ್ಲಿದ್ದ ಎಲ್ಲ ಅಮೋರಿಯರ ಅರಸರು, ಸಮುದ್ರದ ಬಳಿಯಲ್ಲಿದ್ದ ಸರ್ವ ಕಾನಾನ್ ರಾಜರು, ಯೆಹೋವನು ಇಸ್ರಾಯೇಲ್ಯರ ಮುಂದೆ ಯೋರ್ದನನ್ನು ಬತ್ತಿಸಿ ಅವರನ್ನು ದಾಟಿಸಿದನೆಂದು ಕೇಳಲು ಅವರ ಎದೆಯೊಡೆದು ಹೋಯಿತು. ಇಸ್ರಾಯೇಲ್ಯರ ನಿಮಿತ್ತವಾಗಿ ಅವರಿಗೆ ಧೈರ್ಯವಿಲ್ಲವಾಯಿತು. ಆ ಸಮಯದಲ್ಲಿ ಯೆಹೋವನು ಯೆಹೋಶುವನಿಗೆ, ನೀನು ಕಲ್ಲಿನ ಚೂರಿಗಳನ್ನು ಮಾಡಿಕೊಂಡು ಇಸ್ರಾಯೇಲ್ಯರಲ್ಲಿ ತಿರುಗಿ ಸುನ್ನತಿ ಮಾಡು ಎಂದು ಹೇಳಲು ಅವನು ಕಲ್ಲಿನ ಚೂರಿಗಳನ್ನು ಮಾಡಿಕೊಂಡು ಸುನ್ನತಿ ಗುಡ್ಡದಲ್ಲಿ ಇಸ್ರಾಯೇಲ್ಯರಿಗೆ ಸುನ್ನತಿ ಮಾಡಿದನು. ಯೆಹೋಶುವನು ಸುನ್ನತಿ ಮಾಡಿದ್ದಕ್ಕೆ ಕಾರಣವೇನೆಂದರೆ, ಐಗುಪ್ತದಿಂದ ಹೊರಟು ಬಂದ ಗಂಡಸರಲ್ಲಿ ಯುದ್ಧವೀರರೆಲ್ಲ ಆ ದೇಶವನ್ನು ಬಿಟ್ಟ ನಂತರ ಅರಣ್ಯದಲ್ಲಿ ಸತ್ತು ಹೋದರು. ಅಲ್ಲಿಂದ ಬಂದ ಜನರಿಗೆಲ್ಲ ಸುನ್ನತಿಯಾಗಿತ್ತು. ಐಗುಪ್ತವನ್ನು ಬಿಟ್ಟ ನಂತರ ಅರಣ್ಯ ಪ್ರಯಾಣದಲ್ಲಿ ಹುಟ್ಟಿದವರಿಗೆ ಸುನ್ನತಿಯಾಗಿರಲಿಲ್ಲ. ಐಗುಪ್ತದಿಂದ ಬಂದ ಇಸ್ರಾಯೇಲ್ಯರು ಯೆಹೋವನ ಮಾತನ್ನು ಕೇಳದೆ ಹೋದದರಿಂದ ಅವರು ತಮ್ಮ ಭಟರೆಲ್ಲರೂ ಸಂಹಾರವಾಗುವ ತನಕ 40 ವರ್ಷ ಅರಣ್ಯದಲ್ಲಿ ಅಲೆಯುತ್ತಿರಬೇಕಾಯಿತು. ಯೆಹೋವನು ತಾನು ಅವರ ಪಿತೃಗಳಿಗೆ ವಾಗ್ದಾನ ಮಾಡಿದ್ದ ಹಾಲು ಜೇನು ಹರಿಯುವ ದೇಶದಲ್ಲಿ ಅವರನ್ನು ಸೇರಿಸುವುದಿಲ್ಲವೆಂದು ಆಣೆಯಿಟ್ಟನು. ಅವರಿಗೆ ಪ್ರತಿಯಾಗಿ ಹುಟ್ಟಿದ ಅವರ ಮಕ್ಕಳಿಗೆ ಯೆಹೋಶುವನು ಸುನ್ನತಿ ಮಾಡಿದನು. ದಾರಿಯಲ್ಲಿ ಯಾರೂ ಅವರಿಗೆ ಸುನ್ನತಿ ಮಾಡಿರಲಿಲ್ಲವಾದ್ದರಿಂದ ಅವರು ಸುನ್ನತಿ ಇಲ್ಲದವರಾಗಿದ್ದರು. ಜನಾಂಗದವರಿಗೆಲ್ಲ ಸುನ್ನತಿಯಾದ ಮೇಲೆ ಅವರು ವಾಸಿಯಾಗುವವರೆಗೆ ತಮ್ಮ ತಮ್ಮ ಸ್ಥಳಗಳಲ್ಲಿ ಪಾಳೆಯದಲ್ಲಿಯೇ ಇದ್ದರು. ಯೆಹೋವನು ಯೆಹೋಶುವನಿಗೆ, ನಾನು ಐಗುಪ್ತ್ಯರ ನಿಂದೆಯನ್ನು ಈ ಹೊತ್ತು ನಿಮ್ಮಿಂದ ನಿವಾರಿಸಿಬಿಟ್ಟಿದ್ದೇನೆಂದು ಹೇಳಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಗಿಲ್ಗಾಲ್ ಎಂಬ ಹೆಸರಿರುತ್ತದೆ. ಇಸ್ರಾಯೇಲ್ಯರು ಗಿಲ್ಗಾಲಿನಲ್ಲಿ ಇಳುಕೊಂಡಿದ್ದಾಗ ಮೊದಲನೆಯ ತಿಂಗಳಿನ 14ನೆಯ ದಿನದ ಸಾಯಂಕಾಲ ಯೆರಿಕೋವಿನ ಬಯಲಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿ ಮರುದಿವಸದಿಂದ ಆ ದೇಶದ ಧಾನ್ಯವನ್ನು ಊಟಕ್ಕೆ ಉಪಯೋಗಿಸತೊಡಗಿದರು. ಹೇಗೆಂದರೆ ಅದೇ ದಿನದಲ್ಲಿ ಅವರು ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಟ್ಟ ತೆನೆಗಳನ್ನು ತಿಂದರು. ಆ ದೇಶದ ಹುಟ್ಟುವಳಿಯನ್ನು ಊಟ ಮಾಡಿದ ಮರುದಿವಸವೇ ಮನ್ನವು ನಿಂತು ಹೋಯಿತು. ಅದು ಅವರಿಗೆ ತಿರುಗಿ ಸಿಕ್ಕಲೇ ಇಲ್ಲ. ಇಸ್ರಾಯೇಲ್ಯರು ಆ ವರ್ಷದಲ್ಲೆಲ್ಲ ಕಾನಾನ್ ದೇಶದ ಉತ್ಪನ್ನವನ್ನು ಅನುಭವಿಸುತ್ತಿದ್ದರು. ಯೆಹೋಶುವನು ಯೆರಿಕೋವಿನ ಹತ್ತಿರದಲ್ಲಿದ್ದಾಗ ಒಂದಾನೊಂದು ದಿನ ಕಣ್ಣೆತ್ತಿ ನೋಡಲು ಒಬ್ಬ ಮನುಷ್ಯನು ಹಿರಿದ ಕತ್ತಿಯನ್ನು ಕೈಯಲ್ಲಿ ಹಿಡಿದು ತನ್ನೆದುರಿನಲ್ಲಿ ನಿಂತಿರುವುದನ್ನು ಕಂಡನು. ಅವನು ಅವನ ಬಳಿಗೆ ಹೋಗಿ, ನೀನು ನಮ್ಮವನೋ ಅಥವಾ ಶತ್ರುಪಕ್ಷದವನೋ ಎಂದು ಕೇಳಲು ಆ ಮನುಷ್ಯನು, ನಾನು ಅಂಥವನಲ್ಲ, ಯೆಹೋವನ ಸೇನಾಪತಿಯು, ಈಗಲೇ ಬಂದಿದ್ದೇನೆ ಎಂದನು. ಆಗ ಯೆಹೋಶುವನು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸ್ವಾಮಿಯವರು ತಮ್ಮ ಸೇವಕನಿಗೆ ಏನು ಆಜ್ಞಾಪಿಸಬೇಕೆಂದಿದ್ದೀರಿ ಅನ್ನಲು ಯೆಹೋವನ ಸೇನಾಪತಿಯು, ನಿನ್ನ ಕಾಲಿನಿಂದ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧವಾದದ್ದು ಎಂದು ಯೆಹೋಶುವನಿಗೆ ಹೇಳಿದನು. ಅವನು ಹಾಗೆಯೇ ಮಾಡಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಾಗ ಕೆಲವು ಸಾರಿ ನಮಗೆ ಅದು ಕಷ್ಟಕರವಾದದ್ದಂತ ಅನಿಸ್ಬೋದು. ಆದರೆ ಈ ಕುರಿತಾಗಿ ಮೋಶೆ ತಾನೇ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯದ 11ನೇ ವಚನದಲ್ಲಿ ದೇವರ ವಾಕ್ಯವು ಗ್ರಹಿಸುವುದಕ್ಕೆ ಕಷ್ಟವಾದದ್ದು ಅಲ್ಲ ಎಂಬುದಾಗಿ ಹೇಳಿದ ಮಾತನ್ನು ನಾವು ನೆನಪು ಮಾಡಿಕೊಳ್ಳೋಣ. ಕೆಲವು ಸಾರಿ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಕಷ್ಟವಾಗ್ಬೋದು ಮತ್ತು ಅದನ್ನು ಅನ್ವಯಿಸಿಕೊಳ್ಳುವುದಕ್ಕೂ ಅಸಾಧ್ಯವಾಗಬಹುದು ಅಂತ ಕೂಡ ವಿಚಾರ ಬರ್ತದೆ. ಅದಕ್ಕೆ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 1ನೇ ವಚನದಲ್ಲಿ 2 ಮಾತನ್ನು ಮೋಶೆ ಹೇಳಿದ್ದನ್ನು ನಾವು ನೆನಪಿಗೆ ತಂದುಕೊಳ್ಳೋಣ. ಅದೇನಂತ ಹೇಳಿದರೆ, ದೇವರ ವಾಕ್ಯವು ಗ್ರಹಿಸುವುದಕ್ಕೆ ಕಷ್ಟವಾದದ್ದು ಅಲ್ಲ ಒಂದು, ಮತ್ತು ದೇವರ ವಾಕ್ಯವು ಅದನ್ನು ಹೊಂದುವುದಕ್ಕೆ ಅಸಾಧ್ಯವಾದದ್ದು ಅಲ್ಲ. ಯಾಕಂತ ಹೇಳಿದರೆ ದೇವರ ವಾಕ್ಯವು ಅದು ನಿಮ್ಮ ಸಮೀಪದಲ್ಲಿ ಇದೆ, ನಿಮ್ಮ ಬಾಯಲ್ಲೇ ಅದು ಇರುವಂಥದ್ದಾಗಿದೆ ಮತ್ತು ಆ ದೇವರ ವಾಕ್ಯವನ್ನು ಹೃದಯದಲ್ಲಿನೇ
ನಮಗೆ ಇಟ್ಟುಕೊಳ್ಳಲು ಸಾಧ್ಯವಾಗ್ತದೆ. ದೊಡ್ಡ ದೇವರ ವಾಕ್ಯವನ್ನು ಚಿಕ್ಕ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ. ಈ ಕುರಿತಾಗಿ ಪೌಲನು ರೋಮ 10ರಲ್ಲಿ ಹೇಳುವಂಥದ್ದನ್ನು ನಾನು ನಿಮಗೆ ತಿಳಿಸ ಬಯಸುತ್ತೇನೆ. 10ನೇ ಅಧ್ಯಾಯ 6ನೇ ವಚನದಲ್ಲಿ 2ನೇ ಭಾಗ, ಕ್ರಿಸ್ತನನ್ನು ಕೆಳಕ್ಕೆ ಕರೆದುಕೊಂಡು ಬರುವುದಕ್ಕೆ ಯಾರು ಮೇಲನ ಲೋಕಕ್ಕೆ ಏರಿ ಹೋದಾರು ಎಂದಾಗಲಿ, ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪ್ರೇತಲೋಕಕ್ಕೆ ಇಳಿದು ಹೋದಾರು ಎಂದಾಗಲಿ ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ. ಇಲ್ಲಿ ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯದಲ್ಲಿ ಮೋಶೆ ಹೇಳಿದಂಥ ಅದೇ ಮಾತನ್ನೇ ರೋಮಪತ್ರಿಕೆ 10ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾನೆ. ಒಂದು ವ್ಯತ್ಯಾಸ ಏನಂದರೆ ಅಲ್ಲಿ ವಾಕ್ಯ ಎಂಬುದಾಗಿ ಮೋಶೆ ಹೇಳಿದಾಗ ಇಲ್ಲಿ ವಾಕ್ಯ ಯಾರು ಎಂಬುದಾಗಿ, ವಾಕ್ಯದ ನಿಜರೂಪ ಯಾರು ಎಂಬುದಾಗಿ ಕ್ರಿಸ್ತನು ಅಂತ, ವಾಕ್ಯಕ್ಕೆ ಬದಲು ಕ್ರಿಸ್ತನಂತೇಳಿ, ಕ್ರಿಸ್ತನು ಮೇಲಿನ ಲೋಕದಲ್ಲಿ ಏರಿ ಅಲ್ಲಿ ಹೋಗಿ ಯಾರು ಕರ್ಕೊಂಡು ಬರಲಿಕ್ಕಾದೀತ, ಅಥವಾ ಕೆಳಗಿನ ಲೋಕಕ್ಕೆ ಯಾರು ಇಳಿದುಕೊಂಡು ಎಂದಾಗಲಿ ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ. ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿಯೇ ಇದೆ, ಅದು ನಿನ್ನ ಬಾಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಆದ ಕಾರಣ ನಾವು ದೇವರ ವಾಕ್ಯ ಭಾಳ ಕಷ್ಟ ಎಂಬುದಾಗಿ ತಿಳ್ಕೊಳ್ಳೋವಂಥ ಅಗತ್ಯತೆ ಇಲ್ಲ. 4ನೇ ಅಧ್ಯಾಯ, ನಾವು ಇಂದಿನ ನಮ್ಮ ಅಧ್ಯಯನ ಯೆಹೋಶುವನ ಗ್ರಂಥ 5ನೇ ಅಧ್ಯಾಯ. ಆದರೆ 4ನೇ ಅಧ್ಯಾಯದಲ್ಲಿ ಕೊನೆಯ ಒಂದು ವಚನವನ್ನು ನೆನಪಿಸ ಬಯಸ್ತೇನೆ. ಒಂದು ವಚನ ನಾವು ನೋಡಿಕೊಳ್ಳೋಣ. ಯೆಹೋಶುವ 4:24, ಇದರಿಂದ ಯಾವುದರಿಂದ ಒಂದು ಗುರುತಾಗಿ 12 ಕಲ್ಲುಗಳನ್ನು 12 ಗೋತ್ರಕ್ಕೆ ಅನುಸಾರವಾಗಿ ಅಲ್ಲಿ ನಿಲ್ಲಿಸಬೇಕು ಎಂಬುದಾಗಿ ದೇವರು ಹೇಳಿದರು. ಅದನ್ನು ಮುಂದಣ ತಲೆಮಾರುಗಳು, ಮುಂದಿನ ಸಂತತಿಯವರು ಅದನ್ನು ಏನಂತ ಹೇಳ್ಬಿಟ್ಟು ಮಕ್ಕಳು ಕೇಳಿದಾಗ ವರ್ಣಿಸಲಿಕ್ಕೆ, ವಿವರಿಸಲಿಕ್ಕೆ, ಯೋಚಿಸಲಿಕ್ಕೆ, ನೋಡಲಿಕ್ಕೆ ಒಂದು ಕಥೆನೇ ಅದರಲ್ಲಿ ಅಡಕವಾಗಿದೆ, ದೇವರ ಕಾರ್ಯವೇ ಅದರಲ್ಲಿ ಅಡಕವಾಗಿದೆ, ಚರಿತ್ರೆಯೇ ಅಡಕವಾಗಿದೆ, ದೇವರ ವಾಕ್ಯವೇ ಅಡಕವಾಗಿದೆ ಎಂಬುದಾಗಿ ಮುಂದಿನ ತಲೆಮಾರುಗಳು ತಿಳ್ಕೊಳ್ಳುವಂತೆ, ನಂಬುವಂತೆ, ಯೋಚಿಸುವಂತೆ, ಧ್ಯಾನಿಸುವಂತೆ ಆ ರೀತಿಯಾಗಿ ಮಾಡಿದ್ದಕ್ಕೆ ಇದರಿಂದ ಮಕ್ಕಳಿಗೆ ನೋಡು, ದೇವರು ಈ ಸ್ಥಳದಲ್ಲೇ ಯೋರ್ದನ್ ನದಿಯನ್ನು ಬತ್ತಿಸಿದನು, ಬತ್ತಿ ಹೋಗುವಂತೆ ಮಾಡಿಬಿಟ್ನು ಎಂಬುದಾಗಿ ಹೇಳುವಂತೆ ಆಯಿತು. ಅಷ್ಟೇ ಅಲ್ಲ, ಇನ್ನೊಂದು ಕಾರಣ ಕೂಡ, ಅದರಿಂದ ಯಾವುದರಿಂದ ಆ ರೀತಿಯಾಗಿ ಕಲ್ಲುಗಳನ್ನು ನಿಲ್ಲಿಸಿದ್ರಲ್ಲ ಅದರಿಂದ, ಮತ್ತು ಯೋರ್ದನ್ ನದಿಯನ್ನು ಬತ್ತಿಸಿನಲ್ಲ ಅದರಿಂದ ಭೂನಿವಾಸಿಗಳೆಲ್ಲರೂ ಯೆಹೋವನ ಹಸ್ತವು ಪರಾಕ್ರಮವುಳ್ಳದ್ದೆಂದು ತಿಳಿದುಕೊಳ್ಳುವರು. ಅಂದರೆ ಬೇರೆಯವರೆಲ್ಲರೂ ಇಸ್ರಾಯೇಲರನ್ನು ಆರಿಸಿಕೊಂಡು ಅವರೇನೊಂದು ಮಹಾಭಕ್ತರೇನೂ ಆಗಿರಲಿಲ್ಲ. ಹೌದು, ಅವರ ಬಲಹೀನತೆ ಇತ್ತು, ಗೊಣಗುಟ್ಟುವರಾಗಿದ್ದರು. ಅಂಥ ವ್ಯಕ್ತಿಗಳನ್ನು ದೇವರು ಆರಿಸಿಕೊಂಡು ಜನಾಂಗ, ಎಲ್ಲ ಭೂಲೋಕದ ಎಲ್ಲ ಜನರು ದೇವರ ಹಸ್ತವು ಯೆಹೋವನ ಹಸ್ತವು ಪರಾಕ್ರಮವುಳ್ಳದ್ದೆಂದು ತಿಳಿದುಕೊಳ್ಳುವರು, ನಿಮ್ಮ ದೇವರಾದ ಯೆಹೋವನಿಗೆ ಯಾವಾಗಲೂ ಭಯಪಡುವರಂತ. ಅದೇ ರೀತಿಯಾಗಿ ಆಯಿತು. 5ನೇ ಅಧ್ಯಾಯಕ್ಕೆ ಬಂದಾಗ ಯೋರ್ಧನಿನ ಪಶ್ಚಿಮದಲ್ಲಿದ್ದ ಎಲ್ಲ ಅಮೋರಿಯರ ಅರಸರು, ಸಮುದ್ರ ಬಳಿಯಲ್ಲಿದ್ದ ಸರ್ವ ಕಾನಾನ್ ರಾಜರು ಯೆಹೋವನು ಇಸ್ರಾಯೇಲರ ಮುಂದೆ ಯೋರ್ದನನ್ನು ಬತ್ತಿಸಿ ಅವರನ್ನು ದಾಟಿಸಿದನೆಂದು ಕೇಳಲು ಅವರಿಗೆ ಧೈರ್ಯ ಸಾಲದೆ ಹೋಯಿತು. ಭಾಳ ಭಯಪಟ್ಟುಬಿಟ್ರು, ಹೆದರ್ಕೊಂಡು ಬಿಟ್ರು. ಆ ಸಮಯದಲ್ಲಿ ಯೆಹೋಶುವನಿಗೆ ನೀನು ಕಲ್ಲಿನ ಚೂರಿಗಳನ್ನು ಮಾಡಿಕೊಂಡು ಇಸ್ರಾಯೇಲರಲ್ಲಿ ತಿರುಗಿ ಸುನ್ನತಿ ಮಾಡು ಎಂದು ಹೇಳ್ತಾನೆ. ಆ ದಿವಸಗಳಲ್ಲಿ ಕಲ್ಲಿನ ಚೂರಿಗಳು, ಯಾಕಂದರೆ ತಾಂತ್ರಿಕ ಯುಗ ಅಷ್ಟೇನು ಮುಂದುವರೆದಿದ್ದಿಲ್ಲ, ಆದ ಕಾರಣ ಚೂರಿಗಳನ್ನು ಆ ರೀತಿಯಾಗಿ ಮಾಡಿಕೊಳ್ತಿದ್ರು. ಅದರ ಮುಖಾಂತರವಾಗಿ ಸುನ್ನತಿ ಎಂಬ ಒಂದು ಪದ್ಧತಿ ಇವರು ಮಾಡುವಂತೆ, ಅಂದರೆ ಇಸ್ರಾಯೇಲರಿಗೆ ಮಾಡುವಂತೆ ದೇವರು ಯೆಹೋಶುವನಿಗೆ
ಆಜ್ಞಾಪಿಸ್ತಾನೆ ರೀ. ಮತ್ತು ಯಾಕೆ, ಕಾರಣ ಏನು? ಇದ್ದಕ್ಕಿದ್ದಂತೆ ಈಗ ಇನ್ನೇನು ಕಾನಾನ್ ದೇಶಕ್ಕೆ ಹತ್ತಿರ ಬಂದುಬಿಟ್ರು, ಮೋಶೆ ಬೇರೆ ಇಲ್ಲ, ಹೊಸದಾದಂಥ ಒಂದು ಅನುಭವ, ಡೇರೆಗಳನ್ನು ಕಿತ್ಕೊಂಡು ಈಗೇನು ಹತ್ತಿರವಾಗಿ ಯೋರ್ದನ್ ಕಡೆ ಬಂದುಬಿಟ್ಟಿದ್ದಾರೆ. ಮತ್ತು ಯೋರ್ದನ್ ಹತ್ತಿರ ಬಂದು ಅವರು ಆ ನೀರು, ಯೋರ್ದನಿನ ನದಿ ನೀರು ರಾಶಿ ರಾಶಿಯಾಗಿ ನಿಲ್ಲುವಂತೆ ಕಾಲಿಟ್ಟು, ಯಾಜಕರು ಕಾಲಿಟ್ಟು ಕೂಡಲೇ ಆ ನೀರು ಸ್ಥಗಿತವಾಯಿತು, ನಿಂತು ಹೋಯಿತು. ಆಗ ಇಸ್ರಾಯೇಲ್ರು ನಡ್ಕೊಂಡು ಬಂದರು. ಬಂದಂಥ ವೇಳೆ ದಾಟಿಕೊಂಡು ಬಂದ ನಂತರ ಈಗ ದೇವರು ಅವರಿಗೆ, ಇಸ್ರಾಯೇಲ್ರಿಗೆ ಸುನ್ನತಿಯನ್ನು ಮಾಡಿಸು ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಯಾಕೆ ಎಂಬುದಕ್ಕೆ ಕೆಲವು ಕಾರಣಗಳು ಇಲ್ಲಿ ಕೊಡಲಾಗಿದೆ. ಅದೇನಂತ ಹೇಳಿದರೆ, ಐಗುಪ್ತದಿಂದ ಹೊರಟು ಬಂದ ಗಂಡಸರಲ್ಲಿ, ಅದರಲ್ಲಿ ಸ್ಪೆಷಲಾಗಿ ಯುದ್ಧ ವೀರರೆಲ್ಲ ಆ ದೇಶವನ್ನು ಬಿಟ್ಟ ನಂತರ ಅರಣ್ಯದಲ್ಲಿ ಸತ್ತು ಹೋದರು. ಐಗುಪ್ತ, ಕಾನಾನ್ ದೇಶ, ಯೋರ್ದನ್ ಹತ್ತಿರ ಇರುವಂಥ ಕಾನಾನ್ ದೇಶ, ಇದರ ನಡುವೆ 40 ವರ್ಷಗಳು. ಇಸ್ರಾಯೇಲ್ರು ಐಗುಪ್ತ ದೇಶವನ್ನು ಬಿಟ್ಟಾಗ ಎಷ್ಟು ವರ್ಷ ಇದ್ದರು? 430 ವರ್ಷ ಐಗುಪ್ತದಲ್ಲಿ, ಈಜಿಪ್ಟ್ನಲ್ಲಿ ಅವರಿದ್ದರು. ವಿಮೋಚನ ಕಾಂಡ 12ನೇ ಅಧ್ಯಾಯದ 40ನೇ ವಚನವನ್ನು ನೋಡುವಾಗ 430 ವರ್ಷ ಅಲ್ಲಿದ್ದರಂತು. 1 ವರ್ಷ, 1 ದಿನ ಗುಲಾಮರಾಗಿದ್ದರೆ ಸಾಕು ಅನ್ನಿಸ್ತದೆ. 1 ವಾರ ನಾವು ಒಂದು ಬಂಧನದಲ್ಲಿದ್ದರೆ ಸಾಕು ಅನ್ನಿಸ್ಬಿಡ್ತದೆ. ಕೆಲವು ಸಾರಿ ಒಳ್ಳೆಯ ಒಂದು ರಾಷ್ಟ್ರಕ್ಕೆ ಹೋಗಿಬಿಟ್ಟಾಗ ಕೂಡ ಏನು ಗುಲಾಮತನ ಇದ್ದ ಹಾಗಿದೆ, ನಮ್ಮ ಭಾರತವೇ ಲೇಸು ಎಂಬುದಾಗಿ ಅನಿಸ್ಬಿಡ್ತದೆ, ಅಥವಾ ನಮ್ಮೂರೇ ಬೆಸ್ಟು ಎಂಬುದಾಗಿ ಹೇಳುವಂಥ ಒಂದು ಪದ್ಧತಿ, ಅನುಭವ ನಮಗಾಗ್ತದೆ. ಆದರೆ 400 ವರ್ಷಗಳು, ತುಂಬ 4 ಶತಮಾನಗಳ ಒಂದು ಗುಲಾಮತನ ಈ ಇಸ್ರಾಯೇಲ್ರು ಅನುಭವಿಸಿದ ನಂತರ ವಿಮೋಚನ ಕಾಂಡ 12:40 ಆ ಐಗುಪ್ತ ದೇಶವನ್ನು, ಈಜಿಪ್ಟನ್ನು ಬಿಟ್ಟು ಹೊರಗೆ ಬಂದರು. ಅವರಲ್ಲಿ ಗಂಡಸರು ಎಷ್ಟು ಜನ ಇದ್ದರು? ಅದೇ ವಿಮೋಚನ ಕಾಂಡ 12ನೇ ಅಧ್ಯಾಯದ 37ನೇ ವಚನದಲ್ಲಿ ಗಂಡಸರು ಅಂದರೆ ಮುಖ್ಯವಾಗಿ ಆ ಕಾಲಾಳುಗಳು, ಅಂದರೆ ಈ ಯುದ್ಧ ಮಾಡುವಂಥವರು, ಸೈನಿಕರು, ಸ್ಟ್ರಾಂಗ್ ಆಗಿರುವಂಥವರು 6 ಲಕ್ಷ ಜನರು ಇದ್ದರು. ಅವರೆಲ್ಲ ಈಗೇನಾದರೂ ಸತ್ತು ಹೋಗಿಬಿಟ್ಟಿದ್ರು. ಈ ಐಗುಪ್ತ ದೇಶದಿಂದ ಕಾನಾನ್ ದೇಶದ ಹತ್ರ ಯೋರ್ಧನಿಗೆ ಅವರು ಬರೋಷ್ಟರೊಳಗೆ 40 ವರ್ಷಗಳಲ್ಲಿ ಸೈನಿಕರು, ಪುರುಷರು ಸತ್ತು ಹೋಗಿದ್ದರು. ಈ 40 ವರ್ಷಗಳಲ್ಲಿ ಹೊಸ ಕೂಸುಗಳು, ಇಸ್ರಾಯೇಲರ ಕೂಸುಗಳು ಹುಟ್ಟಿದ್ವು. ಹತ್ರ ಒಂದು ಲೆಕ್ಕ ಹೇಳ್ಬೋದು, ಸುಮಾರು ಒಂದು ದಿನಕ್ಕೆ 300 ಶವ ಸಂಸ್ಕಾರಗಳು. ಒಂದು ದಿನಕ್ಕೆ, ಒಂದಿದ್ರೇ ಭಾಳ ಕಷ್ಟ. ಆದರೆ 300 ಶವ ಸಂಸ್ಕಾರಗಳು ಈ 40 ವರ್ಷಗಳಲ್ಲಿ ಅವರು ಹತ್ರ ಕೆಲವು ಸಾರಿ ಹೆಚ್ಚು ಕಡಿಮೆ ಇರ್ಬೋದು, 300 ಆ್ಯಾವ್ರೇಜ್ ಸರಾಸರಿಯಾಗಿ ಒಂದು 300 ಶವ ಸಂಸ್ಕಾರಗಳು. ಅದೇ ಸಂದರ್ಭದಲ್ಲಿ ಒಂದು 300 ಕೂಸುಗಳು ಒಂದು ದಿನದಲ್ಲಿ ಹುಟ್ಟುತ್ತಾ ಇದ್ದರು. ಹತ್ರ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ದಿನಕ್ಕೆ 300 ಕೂಸುಗಳು ಹುಟ್ಟುತ್ತಾ ಇದ್ವು. ಒಂದು ದಿನದಲ್ಲಿ ಸುಮಾರು 300 ಶವ ಸಂಸ್ಕಾರಗಳು ಆಗ್ತಿದ್ವು. ಈ ಹುಟ್ಟಿದಂಥ ಹೊಸ ಕೂಸುಗಳು, ಗಂಡು ಕೂಸುಗಳು 7 ದಿವಸ 8 ದಿವಸ ಆದಮೇಲೆ ಅವರಿಗೆ ಸುನ್ನತಿ ಮಾಡಿಸ್ಬೇಕು, ಮಾಡಲಿಲ್ಲ. 1 ವಾರ ಆಯಿತು, 2 ವಾರ ಆಯಿತು, 1 ತಿಂಗಳಾಯಿತು, 1 ವರ್ಷ ಆಯಿತು, ಸುನ್ನತಿ ಮಾಡಲಿಲ್ಲ. ಕೆಲವು ವರ್ಷಗಳೇ ಆಯಿತು, ಆ ಕೂಸುಗಳಿಗೆ ಸುನ್ನತಿ ಮಾಡಲಿಲ್ಲ. ಸುನ್ನತಿ ಮಾಡದೇ ಇದ್ದ ಕಾರಣ ಮೋಶೆ ಕಾಲದಲ್ಲಿ ಆ 40 ವರ್ಷಗಳು ಸುನ್ನತಿ ಇಲ್ಲದೆ, ಸುನ್ನತಿಯವರ, ಈ ಯಹೂದ್ಯರಿಗೆ ಒಂದು ಹೆಸರು ಸುನ್ನತಿಯವರು ಅಂತ ಹೇಳ್ಬಿಟ್ಟು, ಸುನ್ನತಿಯವರೇ ಅವರ ನಡುವೆನೇ ಸುನ್ನತಿ ಆದವರ ಒಂದು
ಸಂತತಿ ನಾಶವಾಗಿ ಅಳಿದು ಹೋಗಿ ಸತ್ತು ಹೋಗಿ ಸುನ್ನತಿ ಹೊಂದದ ಹೊಸ ಸಂತತಿ ಆ 40 ವರ್ಷಗಳಲ್ಲಿ ಸುಮಾರು 30 ಲಕ್ಷ ಜನರು ಈಗ ಎದ್ದಿದ್ದಾರೆ, ನಡ್ಕೊಂಡು ಬರ್ತಾ ಇದ್ದಾರೆ, ಸಾಕ್ತಾ ಇದ್ದಾರೆ, ಮನ್ನವನ್ನು ತಿನ್ನುತ್ತಾ ಇದ್ದಾರೆ, ಅದ್ಭುತವನ್ನು ನೋಡ್ತಾ ಇದ್ದಾರೆ. ಅವರ ವಸ್ತ್ರ ಅದು ಹರಿದೋಗಲಿಲ್ಲ, ಅವರ ಕಾಲು ಬಾತ್ ಹೋಗಲಿಲ್ಲ. ಅಂಥ ಒಂದು ಅದ್ಭುತಗಳ ಸರಣಿ, ಅದ್ಭುತ ಸೀರೀಸ್ ಆಫ್ ಮಿರಕಲ್ ಅದ್ಭುತಗಳಿಂದ ಅವರು ಬರ್ತಾ ಇದ್ದಾರೆ. ಮತ್ತು ಯಾಕೆ ಅವರು ಆ ರೀತಿಯಾಗಿ ಬಿದ್ದು ಹೋದರೆಂದರೆ ದೇವ್ರ ಮಾತನ್ನು ಕೇಳದೇ ಹೋದುದರಿಂದ 5ನೇ ಅಧ್ಯಾಯದ 6ನೇ ವಚನ ಯೆಹೋಶುವನ ಗ್ರಂಥ, ದೇವ್ರ ಮಾತು ಕೇಳದ ಕಾರಣ ಅವರು ಅಲ್ಲೇ ಬಿದ್ದು ಹೋದರು. ಇನ್ನೊಂದು ಕಾರಣ ಕೂಡ ನಾನು ಬಯಸ್ತೇನೆ. ಅದು ಅರಣ್ಯಕಾಂಡದಲ್ಲಿರುವಂಥ ಒಂದು ವಿಷಯ 14ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಯೆಹೋವನು ಹೇಳುವುದೇನೆಂದರೆ 28ನೇ ವಚನ, ಅರಣ್ಯಕಾಂಡ 14:28, ನನ್ನ ಜೀವದಾಣಿ ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ನಿಮಗೆ ಮಾಡುತ್ತೇನೆ. ಏನಂತ ಅಂದುಕೊಳ್ತಿದ್ರು ಅವರು? ಅವ್ರೇನು ಮಾಡಿದರು? ಅವರು ಗೊಣಗುಟ್ತಾ ಇದ್ರು. ಗೊಣಗುಟ್ಟಿ ಅವ್ರು ಏನಂತ ಹೇಳಿದ್ರು? ನಾವು ಇಲ್ಲೇ ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಾವು ಇಲ್ಲೇ ಇದ್ದರೆ, ನಾವು ಕಾನಾನ್ ದೇಶಕ್ಕೆ ಹೋಗದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ಮೇಲಾಗಿರ್ತಿತ್ತು, ಇಲ್ಲೇ ನಮ್ಮ ಹೆಣಗಳು ಅಥವಾ ಇಲ್ಲೇ ಸತ್ತೋಗಿದ್ರೆ ಅಂತೆಲ್ಲ ಹೇಳ್ತಿದ್ರಲ್ಲ. ದೇವ್ರು ಆಯಿತು, ನೀವಿಷ್ಟಪಟ್ಟಂತೆ ಮಾಡ್ತೇನೆ ಎಂಬುದಾಗಿ 40 ವರ್ಷಗಳು ಅಲಿಯುತ್ತಾ ಇರಬೇಕಾಯಿತು. 7ನೇ ವಚನ, ಅವರಿಗೆ ಹುಟ್ಟಿದ ಅವರ ಮಕ್ಕಳಿಗೆ ಯೆಹೋಶುವನು ಸುನ್ನತಿ ಮಾಡಿದನು. ಹೊಸ ತಲೆಮಾರುಗಳು, ಹೊಸ ಅನುಭವ. ಆ ಸುನ್ನತಿ ಅಂದ ಹಾಗೆ ಅದು ಒಡಂಬಡಿಕೆಗೆ ಸಂಕೇತವಾದಂಥ ಒಂದು ಅನುಭವ. ಆ ಸುನ್ನತಿ ಅಂದರೆ ಏನು ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಹೇಳುವಂಥ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತದೆ. ಅದು ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇರುವಂಥ ಒಂದು ವಾಕ್ಯ. ಫಿಲಿಪಿ 3ನೇ ಅಧ್ಯಾಯ 3ನೇ ವಚನದಲ್ಲಿ ಇರುವಂಥ ಒಂದು ಮಾತು ಏನೆಂದರೆ, ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದಿರುವವರು. ಅವರೇ ನಿಜವಾದ. ಶರೀರದ ಸಂಬಂಧದಲ್ಲಿ ಅಥವಾ ಶರೀರದಲ್ಲಿ ನಮಗೆ ಸಂಬಂಧ ಅಥವಾ ಭರವಸವಿಲ್ಲ. ದೇವರಲ್ಲಿ ನಮಗೆ ಭರವಸೆ. ಶರೀರದಲ್ಲಿ ಇದ್ದೇವೆ, ಆದರೆ ದೇವರಲ್ಲಿ ಭರವಸವಿಟ್ಟವರಾಗಿ ಶರೀರದಲ್ಲಿದ್ದೇವೆ. ಆ ರೀತಿಯಾದಂಥ ಒಂದು ಅರ್ಥವನ್ನು, ಆತ್ಮಿಕ ಅರ್ಥವನ್ನು, ಒಡಂಬಡಿಕೆಯ ಸೂಚನೆಯನ್ನು ಕೊಡುವಂಥದ್ದೇ ಈ ಸುನ್ನತಿ. ಸರಿ, ಯಾಕಂದರೆ ದಾರಿಯಲ್ಲಿ ಯಾರೂ ಅವರಿಗೆ ಸುನ್ನತಿ ಮಾಡಿರಲಿಲ್ಲವಾದ್ದರಿಂದ ಅವರು ಸುನ್ನತಿ ಇಲ್ಲದವರಾಗಿದ್ದರು. ಸರಿ, ಕಡೆಗೆ ದೇವರು ಈ ಸುನ್ನತಿ ಆದಮೇಲೆ ಅವರಿಗೆ ದೇವರು ಅದರ ಬಗ್ಗೆ ಒಂದು ಕಾಮೆಂಟ್ರಿ ಕೊಡುವಂಥದ್ದು ಗಮನಿಸ್ತಕ್ಕದ್ದು. ಯೆಹೋಶುವ 5:9, ಯೆಹೋವನು ಯೆಹೋಶುವನಿಗೆ, ನಾನು ಐಗುಪ್ತರ ನಿಂದೆಯನ್ನು ಈ ಹೊತ್ತು ನಿಮ್ಮಿಂದ ನಿವಾರಿಸಿಬಿಟ್ಟಿದ್ದೇನೆಂದು ಹೇಳಿದ್ದರಿಂದ ಆ ಸ್ಥಳಕ್ಕೆ ಗಿಲ್ಗಾಲ್ ಎಂಬ ಹೆಸರಾಯಿತು. ಗಿಲ್ಗಾಲ್ ಅಂದರೆ ನಿವಾರಿಸುವುದು, ನಿಂದೆ ನಿವಾರಣೆ. ನಿಂದೆ, ಐಗುಪ್ತರ ನಿಂದೆ ಅವತ್ತಿನ ದಿವಸ ಸುನ್ನತಿಯ ಒಂದು ಒಡಂಬಡಿಕೆಯಿಂದ ಪರಿಹಾರವಾಯಿತು ಎಂಬುದಾಗಿ. ಆನಂತರ ಒಂದು ಔತಣ, ಉತ್ಸಾಹ. ಏನು? ಮೊದಲನೇ ತಿಂಗಳಿನ 14ನೇ ತಾರೀಕು ಬಂದುಬಿಡ್ತು. ಆ ದಿನ ಏನು? ಪಸ್ಕ ಹಬ್ಬದ ದಿನ. ಆದ ಕಾರಣ ಅವರೆಲ್ಲರೂ ಬಯಲಿನಲ್ಲಿನೇ ಓಪನ್ ಆಗಿ ಒಂದು ಉತ್ಸಾಹ ಮಾಡಿ ಪಸ್ಕ ಹಬ್ಬವನ್ನು ಅವರು ಆಚರಿಸಿದ್ರು. ಆಗ ಇನ್ನೊಂದು ಅದ್ಭುತ ಆಯಿತು. ಗೊತ್ತಾಗಬೇಕಾ ಏನಂತ ಹೇಳ್ಬಿಟ್ಟು 5ನೇ ಅಧ್ಯಾಯದ 12ನೇ ವಚನದಲ್ಲಿ, ಆ ದಿನದಿಂದ ಅಥವಾ ಪಸ್ಕ ಹಬ್ಬ ಊಟ ಮಾಡಿದ ಮರುದಿವಸವೇ ಮನ್ನವು ನಿಂತು ಹೋಯಿತು. ಆವಾಗಿಂದ ಮನ್ನ ಸ್ಟಾಪ್ ಆಗಿಬಿಡ್ತು.
ಅಷ್ಟು ಕಾಲ 40 ವರ್ಷಗಳು ಪ್ಲಸ್ ಮನ್ನಾ ದಿನಾಲು ಸಿಗ್ತಿತ್ತು. ಆದರೆ ಸುನ್ನತಿ ಮಾಡಿಕೊಂಡು ಆನಂತರ ಅವರು ಪಸ್ಕ ಹಬ್ಬವನ್ನು ಆಚರಿಸಿದ ಮಾರನೇ ದಿನದಿಂದ ಮನ್ನಾ ನಿಂತು ಹೋಯಿತು. ಅದು ಅವರಿಗೆ ತಿರುಗಿ ಸಿಕ್ಕಲೇ ಇಲ್ಲ. ಇಂಥ ಸಂದರ್ಭದಲ್ಲಿ ದೇವರು ಯೆಹೋಶುವನಿಗೆ ಒಂದು ದರ್ಶನ ಕೊಟ್ಟು ಅವನನ್ನು ಧೈರ್ಯ ಪಡಿಸುವಾತನಾಗಿದ್ದಾನೆ. 5ನೇ ಅಧ್ಯಾಯ ಯೆಹೋಶುವನ ಗ್ರಂಥವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 5. And it came to pass, when all the kings of the Amorites which were on the side of the Jordan westward, and all the kings of the Canaanites which were by the sea, heard that the Lord had dried up the waters of Jordan from before the children of Israel, until we were passed over, that their heart melted, neither was there spirit in them any more because of the children of Israel. At that time the Lord said unto Joshua, Make thee sharp knives, and circumcise again the children of Israel the second time. And Joshua made him sharp knives, and circumcised the children of Israel at the hill of the foreskins. And this is the cause why Joshua did circumcise. All the people that came out of Egypt that were males, even all the men of war, died in the wilderness by the way, after they came out of Egypt. Now all the people that came out were circumcised, but all the people that were born in the wilderness by the way as they came forth out of Egypt, them they had not circumcised. For the children of Israel walked 40 years in the wilderness, till all the people that were men of war, which came out of Egypt, were consumed, because they obeyed not the voice of the Lord, unto whom the Lord sware that he would not shew them the land, which the Lord sware unto their fathers that he would give us, a land that floweth with milk and honey. And their children whom he raised up in their stead, them Joshua circumcised, for they were uncircumcised, because they had not circumcised them by the way. And it came to pass, when they had done circumcising all the people, that they abode in their places in the camp till they were whole. And the Lord said unto Joshua, This day have I rolled away the reproach of Egypt from off you. Wherefore the name of the place is called Gilgal unto this day. And the children of Israel encamped in Gilgal, and kept the Passover on the 14th day of the month, at even in the plains of Jericho. And they did eat of the old corn of the land on the morrow after the Passover, unleavened cakes, and parched corn in the selfsame day. And the manna ceased on the morrow after they had eaten of the old corn of the land, neither had the children of Israel manna any more, but they did eat of the fruit of the land of Canaan that year. And it came to pass, when Joshua was by Jericho, that he lifted up his eyes and looked, and behold, there stood a man over against him with his sword drawn in his hand. And Joshua went unto him, and said unto him, Art thou for us, or for our adversaries? And he said, Nay, but as captain of the host of the Lord am I now come. And Joshua fell on his face to the earth, and did worship, and said unto him, What saith my Lord unto his servant? And the captain of the Lord's host said unto Joshua, Loose thy shoe from off thy foot, for the place whereon thou standest is holy. And Joshua did so.